ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪೂರ್ವ ಕ್ಷೇತ್ರದ ನಿರ್ದೇಶಕರು, ಕೋಲಾರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು, ವೃತ್ತಿಯಲ್ಲಿ ವಕೀಲರು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಪೂರ್ವದ ಪಶ್ಚಿಮದ ನಿರ್ದೇಶಕರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆದಂಥ ಸನ್ಮಿತ್ರರು ಆದಂಥ ಸಾಮೇಗೌಡ್ರೆ, ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯರು ಆದಂಥ ಗೀತಾ ಆನಂದ ರೆಡ್ಡಿ ಅಣ್ಣವರೇ, ಹಿರಿಯರಾದಂಥ CN ಪ್ರಕಾಶ್ ಅಣ್ಣವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಪ್ರಭಾಕರ್ ಅವರೇ, ನಮ್ಮ ಬಾಬು ಅವರೇ, ಭೋಗೇಶ್ ಗೌಡ್ರೆ, ಶ್ರೀನಾಥ್ ಅವರೇ, ಮಂಜುನಾಥ್ ಅವರೇ, ಶಂಕರಣ್ಣ ಅವರೇ, ಮುನ್ಸಾಮ್ ಗೌಡ್ರೆ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕಿಟ್ಟಣ್ಣವರೇ, ನಮ್ಮ ಸೀನಣ್ಣವರೇ, ಬ್ಯಾಟೋ ಸೀನಣ್ಣವರೇ, ರೆಡ್ಡಪ್ಪ ಅವರೇ, ಹಿರಿಯರು ಪೂಜ್ಯರಾದಂಥ ನಮ್ಮ ಮಲ್ನಾಯಕನಹಳ್ಳಿ ಸ್ವಾಮಿಗಳೇ, ರಾಜಾರೆಡ್ಡಿ ಅವರೇ, ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿವಿಧ ಒಂದು ಹಾಲು ಉತ್ಪಾದಕ ಸಂಘಗಳಿಂದ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳೇ, ವೇದಿಕೆಯ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಕಾರ್ಯಾಧ್ಯಕ್ಷ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಪೋಷಕ ವೃಂದದವರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಮತ್ತು ನಮ್ಮ ಡಿ.ಎಂ. ಕಿರಣ್ ಅವರೇ, ಇದೊಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಸರ್ಕಾರ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಎತ್ಕೊಳ್ತವೆ. ಅದನ್ನು ಹೊರತುಪಡಿಸಿ ಅನೇಕ ಸರ್ಕಾರೇತರ ಒಂದು ಸಂಸ್ಥೆಗಳು ಇಂಥ ಒಂದು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ವಿದ್ಯಾರ್ಥಿಗಳನ್ನು ಒಂದು ಸಮಾಜದ ಒಂದು ಮುಖ್ಯವಾಹಿನಿಗೆ ಕರೆತರ್ತಕ್ಕಂಥ ಕೆಲಸ ಇವತ್ತು ಏನು ನಮ್ಮ ಕೋಲಾರ ಹಾಲು ಒಕ್ಕೂಟ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣ ಮತ್ತು ಸಾಮೇಗೌಡರ ಮುಖೇನ ಹಮ್ಮಿಕೊಂಡಿದೆ. ಇದು ಪ್ರತಿಯೊಬ್ಬ ನಾಗರಿಕ ಪ್ರಜೆಯೂ ಕೂಡ ಸ್ವಾಗತಿಸ್ತಕ್ಕಂಥ ಒಂದು ವಿಚಾರ. ಆದ್ಮೇಲೆ ವಿಶೇಷವಾಗಿ ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಒಬ್ಬ ಸೋದರನಾಗಿ ನಾನು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ತಾವು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದೀರಿ. ಜೀವನದಲ್ಲಿ ತಂದೆ ತಾಯಿಗಳನ್ನು ತಾವು ಮರಿಬಾರ್ದು. ಯಾಕಂದ್ರೆ ತಾಯಿ ಜನ್ಮ ಕೊಟ್ಟ ಮೇಲೆ ಆಕೆ ಕೊನೆ ಉಸಿರಿರುವವರೆಗೂ ಮಕ್ಕಳ ಒಂದು ಶ್ರೇಯಸ್ಸನ್ನು ಕೊಡ್ತಕ್ಕಂಥ ಒಂದು ಪ್ರತ್ಯಕ್ಷ ದೇವರು. ತಂದೆ ವಿಚಾರಕ್ಕೆ ಬಂದಾಗ ಇಡೀ ಸಂಸಾರದ ಒಂದು ಜವಾಬ್ದಾರಿಯನ್ನು ಹೆಗಲಿಗೆ ಹೊತ್ಕೊಂಡು ಸಂಸಾರವನ್ನ ಮುನ್ನಡೆಸ್ಕೊಂಡು ನಮ್ಮ ಕೈ ಹಿಡ್ಕೊಂಡು ನಾವು ಗುರಿ ಮುಟ್ಟುವ ತನಕ ನಮ್ಮನ್ನು ಗುರಿ ಮುಟ್ಟಿಸ್ತಕ್ಕಂಥವರು ತಂದೆ. ಇವರು ನಮ್ಮ ಜೀವನದ ಪ್ರತ್ಯಕ್ಷ ದೇವರುಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಒಂದು ಕಡೆ ತಾಯಿಯ ಒಂದು ಪ್ರೀತಿ ವಾತ್ಸಲ್ಯ, ತಂದೆಯ ಜವಾಬ್ದಾರಿ, ಇದ್ರ ಮಧ್ಯೆ ಮಕ್ಕಳಾಗಿರ್ತಕ್ಕಂಥ ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ದೇನ್ ಜವಾಬ್ದಾರಿ? ಭಗವಂತ ಎರಡು ದಾರಿ ಕೊಟ್ಟಿರ್ತಾನೆ, ಒಳ್ಳೆಯದು ಮತ್ತು ಕೆಟ್ಟದ್ದು. ಗುಟ್ಕಾ ಸೇವನೆ ಮಾಡ್ತಕ್ಕಂಥದ್ದು, ಮದ್ಯಪಾನ ಸೇವನೆ ಮಾಡ್ತಕ್ಕಂಥದ್ದು, ಕೆಟ್ಟ ಸಹವಾಸ ದೋಷ ಮಾಡ್ತಕ್ಕಂಥದ್ದು, ಜೀವನ ಹಾಳು ಮಾಡ್ಕೊಳ್ತಕ್ಕಂಥದ್ದು, ಇದೊಂದು ಕೆಟ್ಟ ದಾರಿ. ಏನು ನಮ್ಮ ತಂದೆ ತಾಯಿ ನನಗೆ ಒಂದು ಜನ್ಮ ಕೊಟ್ಟಿದ್ದಾರೆ, ಒಂದು ಜೀವನ ಪ್ರಸಾದಿಸಿದ್ದಾರೆ, ನಾನು ಸನ್ಮಾರ್ಗದಲ್ಲಿ ನಡೆಯಬೇಕು, ನಮ್ಮ ತಂದೆ ತಾಯಿಗಳು ಒಳ್ಳೆಯ ಹೆಸರು ತರಬೇಕು, ಸಮಾಜದಲ್ಲಿ ಒಬ್ಬ ಕೀರ್ತವಂತನಾಗಿ ಬಾಳಬೇಕು, ನಾನು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಆಗ್ಬೇಕು, ಒಂದು ಸನ್ಮಾರ್ಗದಲ್ಲಿ ನಡೆಬೇಕಂತಕ್ಕಂಥದ್ದು ಇನ್ನೊಂದು ಮಾರ್ಗ. ಇದರ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಒಳ್ಳೆಯದು ಆಯ್ಕೆ ಮಾಡ್ಕೋಬೇಕಾ, ಕೆಟ್ಟದ್ದು ಆಯ್ಕೆ ಮಾಡ್ಕೋಬೇಕಾ ಅಂತಕ್ಕಂಥದ್ದು ಪ್ರತಿ ಹಂತದಲ್ಲೂ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಾವಲಿರಕ್ಕಾಗೋದಿಲ್ಲ. ನಿಮಗೆ ಆತ್ಮಸಾಕ್ಷಿ ಅನ್ನೋದಿದೆ. ನಿಮ್ಮ ಆತ್ಮಸಾಕ್ಷಿಯಿಂದ ನೀವು ಕೆಲಸ ಮಾಡ್ಬೇಕಾಗ್ತದೆ. ತಂದೆ ತಾಯಿಗಳು ಇವತ್ತು ನಮ್ಮ ಮೇಲೆ ಏನ್ ಜವಾಬ್ದಾರಿ ಇಟ್ಟು ನಾವು ಇವತ್ತು ನಮ್ಮನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ, ನಾವು ಏನ್ ಮಾಡ್ಬೇಕಂತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿಗಳು ಇವತ್ತು ನಿಮ್ಮ ಮುಂದಿದೆ. ಆದ್ಮೇಲೆ
ಒಂದು ವಿಚಾರವನ್ನು ತಿಳ್ಕೊಳ್ಳಿ, ನಾವು ಸ್ಥಿತಿವಂತರಾಗಿದ್ರೆ, ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನದಲ್ಲಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಬಂದು ತಬ್ಕೊಳ್ತಾರೆ. ನಾನು ನಿಮ್ಮವನು ಅಂತ. ಒಂದು ಕ್ಷಣ ನೀವು ಜೀವನದಲ್ಲಿ ಎಡವಿದ್ದೀರಿ ಅಂದ್ರೆ ಯಾರು ಕೂಡ ನಿನ್ನ ಉಸುಲು ಕೂಡ ತುಳಿಯೋದಿಲ್ಲ. ಒಂದು ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಸನ್ಮಾರ್ಗದಲ್ಲಿ ಹೋಗ್ಬೇಕಾ ಕೆಟ್ಟ ಮಾರ್ಗದಲ್ಲಿ ಹೋಗ್ಬೇಕನ್ನ ಒಂದು ನಿರ್ಧರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನೀವು ಅದನ್ನು ನಿರ್ಧರಿಸಬೇಕಾಗ್ತದೆ. ಮಕ್ಕಳು ಇವತ್ತು ತಾಯಿ ಜೀವನದಲ್ಲಿ ಎಂತ ಒಂದು ಅವಶ್ಯಕತೆ ಮಕ್ಕಳಿಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಬಹುಶಃ ಥಾಮಸ್ ಆಲ್ವಾ ಎಡಿಸನ್ ತಾವು ಕೇಳಿರ್ತೀರಿ, ಒಬ್ಬ ಮಹಾನ್ ವಿಜ್ಞಾನಿ. ಈ ಬಲ್ಬನ್ನು ಕಂಡಿರ್ತಕ್ಕಂಥವನು ಚಿಕ್ಕ ವಯಸ್ಸಿನಲ್ಲಿ ಭಾರಿ ತುಂಟ. ಶಾಲೆಗೆ ಹೋದ್ರೆ ಮಕ್ಕಳ ಜೊತೆಗೆ ಒಂದು ತುಂಟಾಟಿಕೆ ಇತ್ತು. ನೋಡಿ ಮಾಸ್ಟರ್ಗೆ ಬೇಸರ ಹಾಕಿ ಸ್ಕೂಲಿಂದ ಆಚೆ ಹಾಕ್ತಾರೆ. ಅಳ್ಕೊಂಡು ತಾಯಿ ಹತ್ರ ಬರ್ತಾನೆ, ಅಮ್ಮ ಮಾಸ್ಟರ್ ನನ್ನನ್ನು ಕಳಿಸ್ಬಿಟ್ರು, ನೀನು ಬೇಡ ಶಾಲೆಗೆ ಬರಬೇಡ ಅಂತ ಹೇಳಿದ್ರು ಅಂತ. ಮತ್ತೆ ಆ ಮಗು ಕೈ ಹಿಡ್ಕೊಂಡು ಶಿಕ್ಷಕರ ಹತ್ರ ಹೋಗ್ತಾಳೆ, ಅಂಗಲಾಚಿ ಬೇಡ್ಕೊಳ್ತಾಳೆ, ಏನೋ ಆಗಿದೆ ಮಗುವನ್ನ ಸೇರಿಸ್ಕೊಳ್ಳಿ ಅಂತ. ಆದ್ರೆ ಮಗು, ನನ್ನ ಮಗ ಎಷ್ಟು ಪ್ರತಿಭಾವಂತ ಒಬ್ಬ ತಾಯಿಗೆ ಗೊತ್ತಿತ್ತು, ಅದು ಏನ್ ಹೇಳಿದ್ರು ಕೂಡ ಶಿಕ್ಷಕ ಒಪ್ಪೋದಿಲ್ಲ ತನ್ನ ಶಾಲೆಗೆ ಸೇರಿಸ್ಕೊಳ್ಳೋದಕ್ಕೆ. ಆಗ ತಾಯಿ ಹೇಳ್ತಾಳೆ, ಎ ಡೇ ವಿಲ್ ಕಮ್, ಒಂದು ದಿನ ಬರ್ತದೆ, ಇಡೀ ಪ್ರಪಂಚವೇ ನನ್ನ ಮಗನ ಕಡೆ ನೋಡುವಾಗ ಮಾಡ್ತೇನೆ ನಾನು, ಇದು ನನ್ನ ಶಬ್ದ ಅಂತ ಹೇಳಿ ಹೊರಡ್ತಾಳೆ ತಾಯಿ. ಮನೆ ಪಾಠ ಹೇಳ್ತಾಳೆ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾಳೆ, ಒಂದು ಮಹಾನ್ ವಿಜ್ಞಾನಿ ಆಗ್ತಾನೆ. ಒಂದು ಕಡೆ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾನೆ ಯಾರು, ಥಾಮಸ್ ಆಲ್ವಾ ಎಡಿಸನ್. ನಾನು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಸ್ಫೂರ್ತಿ ನನ್ನ ತಾಯಿ ಅಂತ ಹೇಳ್ತಾನೆ. ಇದು ತಾಯಿಯ ಒಂದು ವ್ಯಕ್ತಿತ್ವ. ಮಕ್ಕಳೇ, ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ಒಂದು ಸನ್ಮಾರ್ಗದಲ್ಲಿ ನಡೀಬೇಕು. ಇವತ್ತು ಒಂದು ಬಹಳ ದುರದೃಷ್ಟಕರವಾದಂತಹ ಸಂಗತಿ ಇವತ್ತು ಈ ವೇದಿಕೆಯಲ್ಲಿ ನಾನು ಹಂಚ್ಕೊಳ್ಬೇಕು ಅಂತಕ್ಕಂಥದ್ದು, ಇವತ್ತು ವೃದ್ಧಾಶ್ರಮಗಳು ಈ ದೇಶದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನಮ್ಮನ್ನ ಲಾಲನೆ ಪಾಲನೆ ಮಾಡಿದಂತ ತಂದೆ ತಾಯಿಗಳು, ಬದುಕಲಿಕ್ಕೆ ಒಂದು ಆಸ್ತಿ ಕೊಟ್ಟವರು, ಜೀವನ ಕೊಟ್ಟವರು, ಒಂದು ದಾರಿ ತೋರಿಸಿದಂತ ತಂದೆ ತಾಯಿಗಳು, ಅವ್ರು ವೃದ್ಧಾಪ್ತಿ ವಯಸ್ಸಿಗೆ ಬಂದಾಗ ಅವ್ರು ನಮ್ಗೆ ಬೇಡವಾಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋದು ವೃದ್ಧಾಶ್ರಮಗಳು ಬಿಡ್ತಾ ಇದೀವಿ. ನಾವು ಯಾವ ದಿಕ್ಕಿನತ್ತ ಸಾಗ್ತಾ ಇದ್ದೀವಿ, ನಮ್ಮ ಮನಸ್ಥಿತಿಗಳು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ. ಕೊನೆಯ ದಿನಗಳಲ್ಲಿ ತಂದೆ ತಾಯಿಗಳು ಕೇಳ್ತಕ್ಕಂಥದ್ದು ಎರಡೇ, ಮಕ್ಕಳ ಒಂದು ಪ್ರೀತಿ ವಾತ್ಸಲ್ಯ, ಇನ್ನೊಂದು ಒಳ್ಳೆಯ ಆರೈಕೆ. ಅಷ್ಟು ಬಿಟ್ರೆ ನಮ್ಮ ಆಸ್ತಿ ಕೇಳಲ್ಲ, ನಮ್ಮ ಹಣ ಕೇಳೋದಿಲ್ಲ. ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಆರೈಕೆ ಮಾಡಿ ಅಂತ ಕೇಳ್ಕೊಳ್ತಾರೆ. ಅದನ್ನೂ ಮಕ್ಕಳಾಗಿ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಮನುಷ್ಯರಾಗಿ ಹುಟ್ಟಿ ಕೂಡ ನಾವು ಪ್ರಯೋಜನ ಇಲ್ಲ. ಈ ಜವಾಬ್ದಾರಿಯನ್ನು ಅರ್ಥಕೊಂಡು ಮಕ್ಕಳು, ಯಾಕಂದ್ರೆ ಮಕ್ಕಳು ಯಥೇಚ್ಛವಾಗಿರೋದ್ರಿಂದ ಈ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನ ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ವಿಚಾರಕ್ಕೆ ಬಂದಾಗ, ಕೋಲಾರ ಹಾಲು ಒಕ್ಕೂಟಕ್ಕೆ ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾಗ್ತದೆ. ಇವತ್ತು ಕೋಲಾರ ಹಾಲು ಒಕ್ಕೂಟ ಹಾಲು ಸಂಗ್ರಹಣೆ ಮಾಡಿ ಅದರಿಂದ ಲಾಭ ಪಡಿತಕ್ಕಂಥದ್ದೇ ಒಂದೇ ಉದ್ದೇಶ ಅಲ್ಲ. ಬಂದಂತ ಲಾಭದಲ್ಲಿ ಒಂದು ಸಮಾಜಮುಖಿ ಕೆಲಸಗಳನ್ನು ಇವತ್ತು ಕೈಗೆತ್ಕೊಂಡು ಕೆಲಸ ಮಾಡ್ತಾ ಇದೆಯಲ್ಲ, ಅದಕ್ಕಾಗಿ ಕೋಲಾರ ಹಾಲು ಒಕ್ಕೂಟಕ್ಕೆ ನಾವು ಋಣಿ ಆಗಿರ್ಬೇಕು. ಅವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ನಾಗರಾಜಣ್ಣವರು ಮತ್ತೆ ಈ ವರ್ಷ ನಮ್ಮ ನಾಗರಾಜಣ್ಣ ಮತ್ತು ಶ್ಯಾಮೇಗೌಡರು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಡುವಂತ ಕೆಲಸವನ್ನು ಕೈಗೆತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಶ್ಲಾಘಿಸ್ತಕ್ಕಂಥ ಒಂದು ವಿಚಾರ. ಯಾಕಂದ್ರೆ ಏನೋ ಒಂದಷ್ಟು ಚೆಕ್ ಮುಖಾಂತರ ಹಣ ಕೊಡ್ಬೋದು, ಹಣ ಅಲ್ಲ ಮುಖ್ಯ. ಇವತ್ತು ಚೆಕ್ ಕೊಟ್ರೆ ಆ ಮಕ್ಕಳಿಗೆ ಒಂದು ಪ್ರೇರಣೆ ಕೊಟ್ಟಂಗೆ ಆಗ್ತದೆ. ಓ, ನಾನು ಒಳ್ಳೆ ರೀತಿಯಲ್ಲಿ ಓದಿದ್ದೀನಿ, ನಾನು ಓದಿದ್ದನ್ನ ಗುರುತಿಸಿ ಇವತ್ತು ನನಗೆ ಸನ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಇನ್ನು ಮುಂದೆ ನಾನು ಇನ್ನೂ ಚೆನ್ನಾಗಿ ಓದ್ಬೇಕಂತ ಹೇಳಿ ಅವನಲ್ಲಿ ಒಂದು ಒಳ್ಳೆ ಪ್ರೇರಣೆ ಬಂದು ಅವನು ಮುಂದೆ ಹೋಗೋದಕ್ಕೆ ಅದು ಅನುಕೂಲ ಆಗ್ತದೆ. ಇದು ಗಮನದಲ್ಲಿಟ್ಕೊಂಡು ಇವತ್ತು ಏನು ನಮ್ಮ ನಾಗರಾಜಣ್ಣವರು, ನಮ್ಮ ಶ್ಯಾಮೇಗೌಡರು ಇವತ್ತು ಒಂದು ಒಳ್ಳೆ ಒಂದು ಜನಪರ ವಿದ್ಯಾರ್ಥಿಗಳನ್ನ ಗುರುತಿಸುವಂತ ಕೆಲಸವನ್ನು ತಾವು ಏನ್ ಮಾಡಿದ್ದೀರಿ, ಇದು ಶ್ಲಾಘಿಸ್ತಕ್ಕಂಥ ಒಂದು ವಿಚಾರ. ಪ್ರತಿಯೊಂದು ನಾಗರಿಕ ಸಮಾಜ ಒಪ್ಪುವಂತ ಕೆಲಸ ಇದು. ಅದೇ ರೀತಿ ನಮ್ಮ ನಿರ್ದೇಶಕರುಗಳಾಗಿರ್ತಕ್ಕಂಥ ನಾಗರಾಜಣ್ಣವರು ಮತ್ತು ಶ್ಯಾಮೇಗೌಡರು ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಬಹಳಷ್ಟು ಕುಟುಂಬಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ, ಆದ್ರೆ ಅವ್ರಿಗೆ ಅವಕಾಶಗಳಿಲ್ಲ. ಎಷ್ಟೋ ಜನ PUC ಪಾಸ್ ಆಗಿ ಮೆಡಿಕಲ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಪಾಪ ಆರ್ಥಿಕ ಒಂದು ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದಾರೆ, ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ. ಅಂತ ಕುಟುಂಬಗಳನ್ನ ತಾವು ಗಮನಿಸಿ ಅವ್ರಿಗೆ ಸಹಾಯಧನ ಮಾಡಬೇಕು, ಅವರನ್ನು ಗುರುತಿಸಬೇಕು. ಆ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಕೂಡ ನಾನು
ಈ ಸಂದರ್ಭದಲ್ಲಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಮಕ್ಕಳು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಏನ್ ಬಂದಿದ್ರೆ ಆ ಭಗವಂತ ನಿಮ್ಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸುಖಮಯವಾಗಿರ್ಲಿ, ಆನಂದಮಯವಾಗಿರ್ಲಿ ಅಂತ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಾಗರಾಜಣ್ಣವ್ರಿಗೆ, ಸಾಮೇಗೌಡರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ನಮ್ಮ ಆನಂದ್ ರೆಡ್ಡಿ ಅಣ್ಣವರು, ನಾನು ಕೊನೆಯಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡೆ, ಅವರು ಈಗ ನಮ್ಮ ರಾಜ್ಯದ ಕೋರ್ ಕಮಿಟಿಯ ಸದಸ್ಯರಾಗಿದ್ದಾರೆ. ಅವರ ಪಕ್ಷದ ಒಂದು ಬಲವರ್ಧನೆಯಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಅಂತವ್ರು ಕೂಡ ಈ ಒಂದು ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸುದೈವ. ನಮ್ಮ ಪ್ರಕಾಶ್ ಅಣ್ಣವರು ಕೂಡ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ, ಆ ಒತ್ತಡ ಇದ್ರು ಕೂಡ ಎಲ್ಲ ಕೆಲಸಗಳನ್ನು ಬದಿಗೊಟ್ಟು ಇವತ್ತು ನಮ್ಮ ಜೊತೆ ಮಕ್ಕಳ ಜೊತೆ ಒಂದಷ್ಟು ಕಾಲ ಕಳಿಬೇಕು ಅಂತ ಏನು ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದರೆ, ಇಲ್ಲಿ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಿ, ವಿಶೇಷವಾಗಿ ನಿರ್ದೇಶಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.